ಹಾಡಗಲೇ ಗನ್ನನ್ನ ಹಿಡಿದು ಓಡಾಡಿದ್ದಾರೆ ಕಿಡಿಗೇಡಿಗಳು. ನೆಲಮಂಗಲದಲ್ಲಿ ಬಿಹಾರದ ಯುವಕನ ಹುಚ್ಚಾಟ. ಪ್ರೀತಿ ತಿರಸ್ಕಾರದ ಹಿನ್ನೆಲೆ ಯುವತಿ ಕೊಲೆಗೆ ಸ್ಕೆಚ್ ಅನ್ನು ಹಾಕಿದ್ದಂತೆ ಈ ಪುಣ್ಯಾತ್ಮ. ಆನ್ಲೈನ್ ಮೂಲಕವಾಗಿ ಗನ್ನನ್ನು ಖರೀದಿಸಿದ್ದಂತಹ ಆರೋಪಿ ಯುವತಿ ಸಮಯ ಪ್ರಜ್ಞೆಯಿಂದಾಗಿ 112ಗೆ ಕರೆಯನ್ನ ಮಾಡಿ ಮಾಹಿತಿಯನ್ನು ನೀಡ್ತಾಳೆ. ಆ ಸಂದರ್ಭದಲ್ಲಿ ಗನ್ ಸಮೇತವಾಗಿ ಬಿಹಾರದ ಮೂಲದ ಆರೋಪಿಯನ್ನ ವಶಕ್ಕೆ ಪಡ್ಕೊಳ್ತಾರೆ. ಆರೋಪಿಯನ್ನ ಬಂಧಿಸಿ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು. ಗನ್ ಹಿಡಿದು ಓಡಾಡುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಆರೋಪಿ ಗನ್ನನ್ನು ಹಿಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಅವನು ಆನ್ಲೈನ್ ಎಲ್ಲ ಖರೀದಿ ಮಾಡಿ ಹಾಡಾಗಲೇ ಗನ್ನನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಸದ್ಯ ಹೇಗಾಗ್ತಿದೆ ಅಂದರೆ ಬಿಹಾರದಲ್ಲಿರುವಂತಹ ಯುವಕರು ಇಲ್ಲೂ ಬಂದು ರೌಡಿಸಮ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬಿಹಾರದಲ್ಲಿ ಬಿಂದಾಸಾಗಿ ಓಡಾಡ್ಕೊಂಡು ಗನ್ನನ್ನು ಹಿಡ್ಕೊಂಡು ಹೆಂಗೆ ಓಡಾಡ್ತಾರಲ್ಲ ಅದೇ ರೀತಿ ಬೆಂಗಳೂರಿನಲ್ಲೂ ಸಹ ಅದೇ ರೀತಿಯಾದಂತಹ ಮನಸ್ಥಿತಿನ ತೆಗೆದುಕೊಂಡು ಬಂದು ಇಲ್ಲಿ ಅದೇ ರೀತಿಯಾದಂತಹ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಅದೃಷ್ಟವಶಾತ್ ಆ ಹುಡುಗಿಯ ಸಮಯ ಪ್ರಜ್ಞೆಯಿಂದ 112ಗೆ ಕರೆಯನ್ನು ಮಾಡ್ತಾಳೆ. ಕರೆಯನ್ನು ಮಾಡಿ ತದನಂತರ ಒಂದು ಸ್ಥಳಕ್ಕೆ ಪೊಲೀಸರು ಬಂದು ಆ ಯುವಕನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಆ ಗನ್ನನ್ನು ಸಹ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಇದು ನಡೆದಿರುವಂಥದ್ದು ನೆಲಮಂಗಲದಲ್ಲಿ. ನೀವು ನೋಡ್ತಾ ಇದ್ದೀರಾ ಯುವಕ ಯಾವ ರೀತಿಯಾಗಿ ಅಂದರೆ ಗನ್ನನ್ನು ಹಿಂಭಾಗದಲ್ಲಿ ಹಿಡ್ಕೊಂಡು ಏನಂದ್ರೆ ಹೋಗ್ತಾ ಇದ್ದಾನೆ. ಯುವತಿಗೆ ಪ್ರೀತಿ ಮಾಡುವಂತ ಏನಂದ್ರೆ ಹಿಂಬಿದ್ದಂತೆ. ಪ್ರೀತಿಯನ್ನ ತಿರಸ್ಕಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ಯುವತಿಗೆ ಕೊಲೆ ಮಾಡೋದಕ್ಕೆ ಸ್ಕೆಚ್ ಅನ್ನು ಹಾಕ್ತಾನೆ. ಅದಕ್ಕೆ ಅವನು ಮಾಡಿರುವಂತಹ ಪ್ಲಾನ್ ಏನು ಅಂದರೆ ಆನ್ಲೈನಲ್ಲಿ ಗನ್ನನ್ನು ಖರೀದಿ ಮಾಡೋದು. ಅದಾದ ಮೇಲೆ ಯುವತಿಗೆ ಏನಂದ್ರೆ ಭಯಪಡಿಸೋದು ಬೆದರಿಸೋದು ಅನ್ನುವಂತಹ ಲೆಕ್ಕಾಚಾರದಲ್ಲಿ. ಇದಾದರೆ ಆ ಯುವತಿ ಸಮಯ ಪ್ರಜ್ಞೆ ಏನಿದೆಯಲ್ಲ ಯುವತಿದು, ಅವಳು ಡೈರೆಕ್ಟಾಗಿ 112ಗೆ ಕಾಲ್ ಮಾಡ್ತಾಳೆ. ಪೊಲೀಸರಿಗೆ ಮಾಹಿತಿನ ತಿಳಿಸುವಂತಹ ಕೆಲಸವನ್ನು ಮಾಡ್ತಾಳೆ. ಅದಾದಮೇಲೆ ಪೊಲೀಸರು ಬಂದು ಅವನ್ನ ಅರೆಸ್ಟ್ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಈ ಘಟನೆ ನಡೆದಿರುವಂಥದ್ದು ಯಾವಾಗ? ಕರ್ನಾಟಕದಲ್ಲಿ ಬಿಹಾರಿ ಜನರ ಪ್ರಕರಣಗಳು ಪದೇ ಪದೇ ಏನಂದ್ರೆ ರಿಪೀಟ್ ಆಗ್ತಾ ಇದ್ದಾವೆ, ಹೆಚ್ಚಳ ಆಗ್ತಾ ಇದ್ದಾವೆ. ಇದಕ್ಕೆ ಕಡಿವಾಣ ಹಾಕಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಈಗ ಪೊಲೀಸರ ಮುಂಗಡೆ ಇರುವಂಥದ್ದು. ಜಗದೀಶ್, ಇದು ನೆಲಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಮಧ್ಯಾಹ್ನ ನಡೆದಿರುವಂತಹ ಘಟನೆ. ಬಿಹಾರ ಮೂಲದ 25 ವರ್ಷದ ಶುಭಂ ಕುಮಾರ್ ಎಂಬ ಯುವಕನನ್ನ ಸದ್ಯ ನೆಲಮಂಗಲ ಪೊಲೀಸರು ವಶಕ್ಕೆ ಪಡೆದು ಆತನನ್ನ ತೀವ್ರ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಈತ ಬಿಹಾರ ಮೂಲದವನು. ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಅಂದ್ರೆ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಸಿಕ್ತಿರುವಂತದ್ದು. ಈತ ಇಲ್ಲಿನ ಸ್ಥಳೀಯ ಯುವತಿಯನ್ನ ಪ್ರೀತಿಯನ್ನ ಮಾಡ್ತಿದ್ದ ಅನ್ನೋ ಮಾಹಿತಿ ಸಿಕ್ತಿದೆ. ಯುವತಿಗೆ ಬೆನ್ನನ್ನ ಬಿದ್ದು ನನ್ನನ್ನ ಪ್ರೀತಿಸುವಂತೆ ಆರೋಪಿ ಪೀಡಿಸ್ತಿದ್ದಂತೆ. ಹೀಗಾಗಿ ಇವತ್ತು ಯುವತಿ ಕಾಲೇಜ್ಗೆ ಹೋಗಿ ವಾಪಸ್ ಮಲ್ಲಾಪುರದ ತನ್ನ ಗ್ರಾಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಆರೋಪಿ ಯುವತಿಯನ್ನ ಹಿಂಬಾಲಿಸಿರುವಂತದ್ದು. ಹಿಂಬಾಲಿಸಿ ಆಕೆಗೆ ಮತ್ತೆ ತನ್ನನ್ನ ಪ್ರೀತಿಸುವಂತೆ ಒತ್ತಾಯವನ್ನ ಮಾಡಿದ್ದಾನೆ. ಆದ್ರೆ ಯಾವಾಗ ಯುವತಿ ಆರೋಪಿಯ ಪ್ರೀತಿಗೆ ನಿರಾಕರಣೆಯನ್ನ ಮಾಡ್ತಾಳೆ, ಆಗ ಈತ ಬಂದು ಏಕಾಏಕಿ ಆಕೆ ಮೇಲೆ ಫೈರಿಂಗ್ ಮಾಡ್ಲಿಕ್ಕೂ ಕೂಡ ಯತ್ನವನ್ನ ಮಾಡಿರುವಂತದ್ದು. ಜೊತೆಗೆ 3 ಸುತ್ತಿನ ಫೈರಿಂಗ್ ಮಾಡ್ಲಿಕ್ಕೆ ಆರೋಪಿ ಯತ್ನಿಸಿದಾನೆ ಅನ್ನೋ ಮಾಹಿತಿ ಸಿಕ್ತಿದೆ. ಆದ್ರೆ ಯುವತಿಯ ಸಮಯ ಪ್ರಜ್ಞೆಯಿಂದಾಗಿ ವಿಚಾರ ಕೂಡಲೇ ಆಕೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾಳೆ. ಜೊತೆಗೆ ಸ್ಥಳೀಯರು ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬರುವಂತ ಸಂದರ್ಭಕ್ಕೂ ಕೂಡ ಆರೋಪಿ ಅಲ್ಲೇ ಸುತ್ತನ್ನ ಹೊರಿತಾ ಇರ್ತಾನೆ. ಯುವತಿ ಒಂದ್ ಕಡೆ ಮಲ್ಲಾಪುರದಲ್ಲಿ ಯಾವಾಗ ಆತನ ಕಣ್ಣಿಂದ ತಪ್ಪಿಸ್ಕೊಳ್ತಾಳೆ, ಆಗ ಆರೋಪಿ ಆಕೆಗಾಗಿ ಕೈಯಲ್ಲಿ ಗನ್ನಿಡಿದು ಇಡೀ ಮಲ್ಲಾಪುರದ ಸುತ್ತಮುತ್ತ ಆರೋಪಿ ಓಡಾಟವನ್ನು ನಡೆಸಿರುವಂತದ್ದು. ಆರೋಪಿಯ ಓಡಾಟದ ಚಲನವಲನ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಪ್ರಕರಣದಲ್ಲಿ ಒಂದ್ ಕಡೆ ಯುವತಿ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಾಳೆ, ಮತ್ತೊಂದ್ ಕಡೆ ಕೂಡಲೇ ತಡ ಮಾಡದೆ ಸ್ಥಳಕ್ಕೆ ಬಂದಂತ ಪೊಲೀಸರು ಆರೋಪಿ ಶುಭಂ ಕುಮಾರ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಯುವತಿ ಏನಿದ್ದಾಳೆ ಆಕೆಯಿಂದಲೂ ಕೂಡ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ನೆಲಮಂಗಲ ಪೊಲೀಸರು ಮಾಡ್ತಿರುವಂತದ್ದು. ಜಗದೀಶ್, ಶಿವಕುಮಾರ್, ಈ ಯುವತಿ ಎಲ್ಲಿನವಳು? ಕರ್ನಾಟಕದವಳ ಅಥವಾ ನೆಲಮಂಗಲದ ಭಾಗದವಳ ಅಥವಾ ಅಂದ್ರೆ ಅವಳು ಸಹ ಬಿಹಾರದಿಂದ ಬಂದಂತವರ? ಹೇಗೆ ಇವರಿಬ್ಬರ ಪರಿಚಯ ಆಗುತ್ತೆ? ಏನಾದರೂ ಮಾಹಿತಿ ಇದೆನಾ? ಜಗದೀಶ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಪ್ರಾಥಮಿಕ ಮಾಹಿತಿ ಅಷ್ಟೇ ಸದ್ಯಕ್ಕೆ ದೊರಕುತ್ತಿರುವಂತದ್ದು. ಯುವತಿಯ ಮೂಲ ಆಗಿರ್ಬೋದು, ಜೊತೆಗೆ ಆರೋಪಿ ಮಾತ್ರ ಬಿಹಾರದವನು, ಇಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ 25 ವರ್ಷದವನು. ಈತ ಗನ್ ಎಲ್ಲಿ ಸಿಕ್ತು ಅಂತೇಳಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆನ್ಲೈನ್ ನಿಂದ ಖರೀದಿ ಮಾಡಿದೆ ಅನ್ನೋ ಮಾತನ್ನ
ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳ್ತಿರುವಂತದ್ದು. ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಆನ್ಲೈನ್ ನಲ್ಲಿ ಗನ್ ದೊರಕಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಆರೋಪಿಗೆ ಗನ್ ಕೊಟ್ಟವ್ರು ಯಾರು, ಈತೇನಾದ್ರೂ ಬಿಹಾರದಿಂದಾನೇ ಗನ್ ಅನ್ನ ತರಿಸ್ಕೊಂಡ ಅಥವಾ ಇಲ್ಲಿ ಯಾರಾದ್ರೂ ಸಹಾಯ ಮಾಡಿದ್ರ, ಈ ರೀತಿಯಾಗಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಈತನಿಗೆ ಇಲ್ಲಿ ಯಾರಾದ್ರೂ ಪಿಸ್ತೂಲ್ ಅನ್ನ ಕೊಟ್ಟಿದ್ರೆ ಅವರನ್ನು ಕೂಡ ಬಂಧಿಸ್ಲಿಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಯುವತಿಯ ಬಗ್ಗೆ ಯಾವುದೇ ಮಾಹಿತಿಯನ್ನ ಪೊಲೀಸರು ಹೊರಗಡೆ ಬಿಟ್ಕೊಡ್ತಿಲ್ಲ. ಆದ್ರೆ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಯುವತಿ ನೆಲಮಂಗಲ ತಾಲೂಕಿನ ಮಲ್ಲಪುರ ಆ ಭಾಗದ ಯುವತಿ ಆಗಿದ್ದಾಳೆ. ಆಕೆ ಕಾಲೇಜನ್ನ ಮುಗಿಸ್ಕೊಂಡು ಮನೆಗೆ ಬರುವಂತ ಸಂದರ್ಭದಲ್ಲಿ ಆರೋಪಿ ಹಿಂಬಾಲಿಸಿಕೊಂಡು ಬಂದು ಈ ರೀತಿಯಾಗಿ ಕೃತ್ಯವನ್ನ ಎಸಗಿದಾನೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಸದ್ಯ ಯುವತಿಯಿಂದ ಈಗ ಆಲ್ರೆಡಿ ನೆಲಮಂಗಲ ಪೊಲೀಸರು ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಆರೋಪಿ ಶುಭಂ ಕುಮಾರ್ನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಎರಡು ವಿಚಾರ. ಒಂದು, ಆ ಹುಡುಗನಿಗೆ ಆ ಆರೋಪಿ ಏನಿದಾರಲ್ಲ ಶುಭಮ್ ಅನ್ನುವಂಥ ಆರೋಪಿ, ನೀವು ಫೋಟೋ ನೋಡ್ತಾ ಇದ್ದೀರಲ್ಲ ಸ್ಕ್ರೀನಲ್ಲಿ, ಬ್ಲೂ ಟಿ ಶರ್ಟ್ ಹಾಕೊಂಡಿರುವಂತಹ ವ್ಯಕ್ತಿ, ಅವನಿಗೆ ಗನ್ ಹೇಗೆ ಸಿಕ್ತು ಅಂಥದ್ದು ದೊಡ್ಡ ಪ್ರಶ್ನೆ ಇಲ್ಲಿ. ಕಾರಣ ಏನು ಅಂದರೆ ಅವನು ಹೇಳೋ ಪ್ರಕಾರ ಆನ್ಲೈನಲ್ಲಿ ಖರೀದಿ ಮಾಡಿದ್ದೀನಿ ಅಂತ. ಆನ್ಲೈನಲ್ಲಿ ಅಷ್ಟು ಈಸಿಯಾಗಿ ಸಿಗೋದೇ ಸಾಧ್ಯನೇ ಇಲ್ಲ. ಅದು ಲೋಡೆಡ್ ಗನ್ ಅಂತೆ. ಆಲ್ರೆಡಿ 3 ರೌಂಡ್ ಫೈರಿಂಗ್ ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದ ಅವನು ಅಂತ. ಬುಲೆಟ್ಗಳು, ಗನ್ನು ಎಲ್ಲಿಂದ ಸಿಕ್ತು, ಇವನಿಗೆ ಸರಬರಾಜು ಮಾಡಿದ ಯಾರು, ಅದೇನಾದರೂ ನಾಡ ಪಿಸ್ತೂಲ್ ಆಗಿತ್ತಾ, ನಾಡ ಪಿಸ್ತೂಲ್ ಆಗಿದ್ರೆ ನಾಡ ಪಿಸ್ತೂಲನ್ನು ಅವನ ಕೈಗೆ ಸಿಕ್ಕಿದ್ದು ಹೇಗೆ? ಈ ಬಿಹಾರದ ಭಾಗದಲ್ಲಿ ನಾಡ ಪಿಸ್ತೂಲ್ ಸಾಮಾನ್ಯವಾಗಿ ಸಿಗ್ಬಿಡುತ್ತೆ. ಈ ಬಾಂಗ್ಲಾದೇಶ ಮತ್ತು ಬಿಹಾರ ಆ ಗಡಿ ಭಾಗ ಏನಿದೆ ಅಂದರೆ ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ಭಾಗದಲ್ಲಿ, ಅಲ್ಲಿ ಏನಂದ್ರೆ ನಾಡ ಪಿಸ್ತೂಲ್ ಸಾಮಾನ್ಯವಾಗಿ ಸಿಗುತ್ತೆ. ಅಲ್ಲಿ ಕೆಲವೊಂದು ಭಾಗಗಳು ಅಲ್ಲಿಂದ ಏನಾದರೂ ತೆಗೆದುಕೊಂಡು ಬಂದ ಇವನು ಇಲ್ಲಿಗೆ, ಇದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ಈಗ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ.